ನಾವು 2023-24 ಬಜೆಟ್ನಲ್ಲಿ 54,374 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು. 54,374 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿ. ಆದ್ರೆ ನಾವು ಖರ್ಚು ಮಾಡಿದಂತ ವೆಚ್ಚ 56,274 ಕೋಟಿ. ಅಂದ್ರೆ ಬಜೆಟ್ ನಲ್ಲಿ ಇಟ್ಟಿದ್ದಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ವಿ. ದಟ್ ಮೀನ್ಸ್ ಬಹುಶಃ ಅದನ್ನ ಅವ್ರಿಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಗೊತ್ತಾಗುತ್ತೆ ಇರೋ ಗೊತ್ತಿಲ್ಲ ನನಗೆ. ವಿಜಯೇಂದ್ರನಿಗಾಗ್ಲಿ, ಅಶೋಕ್ನಿಗಾಗ್ಲಿ, ಯಡಿಯೂರಪ್ಪನವ್ರಿಗಾಗ್ಲಿ, ಅವ್ರಿಗೆ ಬಸವರಾಜ ಬೊಮ್ಮಾಯಿ ಅವ್ರಿಗಾಗ್ಲಿ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಅಭಿವೃದ್ಧಿಗೆ ಖರ್ಚು ಮಾಡೋದು, ಮತ್ತೆ ಆಸ್ತಿ ಸೃಜನೆ ಮಾಡ್ಲಿಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ಎಲ್ಲಿ ನಿಂತಿದೆ? ಇದು ಒಂದು. ಎರಡನೇದು ನೀರಾವರಿಗೆ. ನಾವು ಬಜೆಟ್ ನಲ್ಲಿ ಹೇಳಿದ್ದದ್ದು 16,369 ಕೋಟಿ. ನಾವು ಖರ್ಚು ಮಾಡಿರೋದು 18,198 ಕೋಟಿ. ಓಕೆ, ಕ್ಲೈಮ್ ನಾವು ಖಜಾನೆ ಖಾಲಿ ಆಗ್ಬಿಟ್ಟದೆ, ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. 16,369 ಕೋಟಿ ಬಜೆಟ್ ನಲ್ಲಿ ಹೇಳಿದ್ರೆ 18,198 ಕೋಟಿ 34 ಲಕ್ಷ ನೀರಾವರಿಗೆ ಖರ್ಚು ಮಾಡಿ. ಇಲ್ಲಿ ಡೆವಲಪ್ಮೆಂಟ್ ಇದಾಗಿದೆ. ಅದಾದ್ಮೇಲೆ ಪಿಡಬ್ಲ್ಯೂಗೆ 9,722 ಕೋಟಿ ಅನುದಾನ ಮಂಜೂರು ಬಜೆಟ್ ನಲ್ಲಿ ಹೇಳಿದ್ದು. ನಾವು ಖರ್ಚು ಮಾಡಿರೋದು 9,641 ಕೋಟಿ. ಅಂದ್ರೆ 99.20%, 99.2%.